ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಜಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಿಮ್ಮ ಮುಂದೆಗೆ ಇನ್ನೊಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಇನ್ನೂ ಮಾಡಬೇಕು ಅಂತ ನನಗೂ ಇಂಟ್ರೆಸ್ಟ್ ಬರುತ್ತೆ. ನಾನು ಇವತ್ತು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ, ಚಿಕನ್ ದಮ್ ಬಿರಿಯಾನಿ. ಅದ್ರ ಬೇಕಾಗಿರೋ ಐಟಮ್ಸ್ ಎಲ್ಲ ತೋರಿಸ್ತೀನಿ. ಇಲ್ಲಿ ನೋಡಿ, ಫ್ರೆಶ್ ಆಗಿ ನಾನು 1 kg ಚಿಕನ್ ತೊಗೊಂಬಂದಿದ್ದೀನಿ. ನಾನು ದಮ್ ಬಿರಿಯಾನಿ ಮಾಡಬೇಕಂದ್ರೆ ಪೀಸ್ನ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿಸ್ಕೊಂಬರ್ತೀವಿ. ಆವಾಗ ಚೆನ್ನಾಗಿ ವಾಶ್ ಮಾಡಿ ಪಕ್ಕದಲ್ಲಿ ಇಕ್ಕಿದ್ದೀನಿ. ಆಮೇಲೆ ಬಂದುಬಿಟ್ಟು ಅದಕ್ಕೆ ಬೇಕಾಗಿರೋ ಮಸಾಲೆ ಐಟಮ್ಸು, ಅರಿಶಿನ ಮತ್ತು ಬಿರಿಯಾನಿ ಮಸಾಲೆ, ಆಮೇಲೆ ಧನಿಯಾ ಪೌಡರ್, ಖಾರದ ಪುಡಿ, ಗರಂ ಮಸಾಲೆ, ಆಮೇಲೆ ಬಂದುಬಿಟ್ಟು ಕಸೂರಿ ಮೇಥಿ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಮೆಣಸು, ಬಿರಿಯಾನಿ ಎಲೆ. ಆಮೇಲೆ ಅದು ಮೆಣಸು ಏನಕ್ಕೆ ಅಂದರೆ ಕೌ ಸ್ಮೆಲ್ ಬರ್ದಿರ, ಅದು ಚಿಕನ್ನು ಸ್ಮೆಲ್ ಇರುತ್ತಲ್ಲ ಆ ಥರ ಸ್ಮೆಲ್ ಬರ್ದಿರ ಅದಕ್ಕೆ ಮೆಣಸು ಹಾಕ್ತೀನಿ. ಆಮೇಲೆ ಬಂದುಬಿಟ್ಟು ಇಲ್ಲಿ ಫ್ರೈಡ್ ಆನಿಯನ್, ಅಂದರೆ ಇದೇ ಫ್ರೈಡ್ ಆನಿಯನ್ನೇ ಇರಬೇಕು ದಮ್ ಬಿರಿಯಾನಿಗೆ, ಅದರಿಂದ ಫ್ರೈಡ್ ಆನಿಯನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಮನೆಯಲ್ಲೇ ಮಾಡೋದು. ಇಷ್ಟು ಹಾಕಲ್ಲ, ನಿಮ್ಗೆ ತೋರಿಸ್ತಾ ಇರೋದು ಮನೆಯಲ್ಲಿ ಮಾಡಿರೋದು ಅಂದ್ಬಿಟ್ಟು ಹಾಕೋಕ್ಕೆ. ಆಮೇಲೆ ಮೊಸರು ಅರ್ಧ ಲೀಟ್ರ್ ತೊಗೊಂಡು ಬಂದಿದ್ದೀನಿ, ಬಟ್ ಅಷ್ಟು ಹಾಕಲ್ಲ, 1/2 ಲೀಟ್ರ್ ಅಷ್ಟು ಆಗೋಷ್ಟು ಹಾಕ್ಕೊತೀನಿ. ಆಮೇಲೆ ಟೊಮೊಟೊ 1-2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 1 ಲೆಮೆನ್ನು, ಇಷ್ಟೂ ಹಾಕಿಬಿಟ್ಟು ಮ್ಯಾಗ್ನೇಟ್ ಮಾಡಿ ಒಂದು 20 ನಿಮಿಷ ಇಲ್ಲಾಂದರೆ ಒಂದು 10 ನಿಮಿಷ ಪಕ್ಕದಲ್ಲಿ ಇಟ್ಕೊಂಡ್ರೆ ಪೀಸು ತಿನ್ನೋವಾಗ ಟೇಸ್ಟಾಗಿರುತ್ತೆ. ಒಂಥರ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಪೀಸು. ಉಪ್ಪು ಖಾರ ಎಲ್ಲ ಇರುತ್ತಲ್ಲ ಅದರಿಂದ. ಇಲ್ಲ ಹಂಗೆ ಯಾಕೆ ಮಾಡಿದ್ರೆ ಒಂಥರ ಸಪ್ಪೆ ಸಪ್ಪೆ ಥರ ಇರುತ್ತೆ, ತಿನ್ನೋಕ್ಕಾಗಲ್ಲ ಪೀಸ್. ಆದ್ದರಿಂದ ನಾನೇನು ಮಾಡ್ತೀನಿ ಅಂದರೆ ಮ್ಯಾಗ್ನೇಟ್ ಮಾಡಿ ಒಂದು 10 ನಿಮಿಷ, ಒಂದು 20 ನಿಮಿಷ ಹಂಗೆ ಇಟ್ಕೊಂಡ್ಬಿಡ್ತೀನಿ. ನೋಡಿ ಇದು ಯಾವ ಥರ ಏನೇನೆಲ್ಲ ಹಾಕ್ಬಿಟ್ಟು ಎಲ್ಲ ಈ ಮಸಾಲೆ ಎಲ್ಲ ಹಾಕ್ಬಿಡ್ತೀನಿ. ಉಪ್ಪು, ಖಾರ, ಗರಂ ಮಸಾಲೆ ಮತ್ತು ಬಿರಿಯಾನಿ ಮಸಾಲೆ, ಧನಿಯಾ ಪೌಡರು ಎಲ್ಲ ಹಾಕ್ಬಿಟ್ಟು ಕಲಸಿ ಮ್ಯಾಗ್ನೇಟ್ ಮಾಡಿ ಇಕ್ಬಿಡ್ತೀನಿ. ಇಲ್ಲಿ ಕಸೂರಿ ಮೇಥಿ ನೋಡಿ ಫಸ್ಟ್ ಹಾಕ್ತಾಯಿದ್ದೀನಿ, ಇದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಹಾಕೋದು ಅಷ್ಟೇ. ಅದು ನಿಮ್ಮ ಇಷ್ಟ, ಆಗ್ಬೋದು ಇಲ್ಲಾಂದರೆ ಬಿಡ್ಬೋದು. ನೋಡಿ, ಆಮೇಲೆ ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೋಸ್ಕರ ನಾನು ಮಾಡ್ತಾ ಇರೋದು ವಿಡಿಯೋ. ನನಗೆ ವಿಡಿಯೋ ತೆಗಿಯೋರು ಯಾರೂ ಇಲ್ಲ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿಕೊಂಡು ಒಂದೊಂದೇ ಲೇಟಾಗಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಆಮೇಲೆ ಇನ್ನೊಂದು ಅಲ್ಲಿ ಕ್ಯಾಮ್ರಾ ಸ್ಟ್ಯಾಂಡು ಇಕ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ, ಬಟ್ ಅದಾಗಿಲ್ಲ. ಆದ್ದರಿಂದ ನಾನೇನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಅಲ್ಲಿ ಒರಗಿಸ್ಬಿಟ್ಟು ಇಕ್ಕಿದ್ದಕ್ಕೆ ಕ್ಯಾಮ್ರಾ ಒಂದ್ಸಲ ಸರಿಯಾಗಿ ಬರಲಿಲ್ಲ. ಆಮೇಲೆ ನೋಡಿ, ಆಮೇಲೆ ನೋಡ್ತಾ ಇರ್ಬೋದು ಎಲ್ಲ ಹಾಕ್ಬಿಟ್ಟು ಆನಿಯನ್ ಕೂಡ ಡ್ರೈ ಮಾಡ್ಕೊಂಡಿರೋ ಆನಿಯನ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ಲೆಮನ್ ಕೂಡ ಹಾಕ್ಕೊಂಬಿಟ್ಟು ಎಲ್ಲನೂ ಕಲಿಸ್ಬೇಕು. ಯಾಕಂದರೆ ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದರಿಂದ ಎಲ್ಲನೂ ಹಾಕಿ ಚೆನ್ನಾಗಿ ಮ್ಯಾಗ್ನೇಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡೆ. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂತು. ನೋಡ್ತಾ ಇರ್ಬೋದು ನೀವು ಯಾವ ಥರ ಮಾಡಿದ್ದೀನಿ ಏನು ಅಂತ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ನಾನು 11 ನಿಮಿಷ ವೀಡಿಯೋ ಹಾಕ್ತಾ ಇರೋದು, ಲೆಂತಿ ವೀಡಿಯೋ. ಈ ವಿಡಿಯೋನ ಕೂಡ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ನೀವು ಮಾಡ್ತೀರಾ ಅಂತ ನನಗೆ ತುಂಬ ಆಸೆ ಇದೆ. ಆಮೇಲೆ ನೋಡಿ ಆ ಥರ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಕುಕ್ಕರ್ ತಗೊಂಡು ಅದರಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೀರೆಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊತೀನಿ. ನಾನು ಬಾಸ್ಮತಿ ರೈಸಲ್ಲೇ ಮಾಡೋದು, ಬೇರೆ ಯಾವ ರೈಸು ಯೂಸ್ ಮಾಡಲ್ಲ. ನೀವು ನಿಮ್ಮಿಷ್ಟ ಯಾವ ರೈಸಲ್ಲಾದರೂ ಆಗ್ಬೋದು. ಅಲ್ಲಿ ನೋಡ್ತಾ ಇರ್ಬೋದು ಬಾಸ್ಮತಿ ರೈಸ್ಗೆ ಯಾವತ್ತೇ ಆಗಲಿ ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಯಾಕಂದರೆ ಅದು ಅನ್ನ ಸ್ವಲ್ಪ ಸಪ್ಪೆ, ಅದ್ರ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆ ಹಿಡಿಯೋದು, ಅದರಿಂದ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ನಾನು ಎಣ್ಣೆ ಏನಕ್ಕೆ ಹಾಕ್ಕೊಂಡೆ ಅಂದರೆ ಅನ್ನ ಉದ್ರುದ್ರಾಗಿ ಹಾಕುತ್ತೆ ಅಂದ್ಬಿಟ್ಟು ನನ್ನ ಹತ್ರ ಎಣ್ಣೆ ಹಾಕ್ಕೊಂಡೆ. ಆಮೇಲೆ ಅಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು, ಚಕ್ಕೆ 1, ಲವಂಗ ಮತ್ತು ಏಲಕ್ಕಿ, ಮೆಣಸು, ಬಿರಿಯಾನಿ ಎಲೆ ಅದೆಲ್ಲನೂ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ನೋಡ್ತಾ ಇರ್ಬೋದು ಅದೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಕೂಡ ಸ್ವಲ್ಪ ನಾನು ಕಸೂರಿ ಮೇಥಿ ಹಾಕ್ಕೊಂಡೆ ಆ ನೀರಲ್ಗೂ ತುಂಬ ಚೆನ್ನಾಗಿರುತ್ತೆ ಅಂತ. ಮತ್ತು ಇನ್ನು ಮಿಕ್ಕಿದ್ದು ಮಸಾಲೆ, ಇದು ಚಿಕನ್ ಫ್ರೈ ಮಾಡ್ತೀನಲ್ಲ ಆವಾಗ ಹಾಕ್ಕೋಬೇಕು ಅಂದ್ಬಿಟ್ಟು ಅದ್ರ ಸ್ವಲ್ಪ ಮಿಕ್ಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ನೀರೆಲ್ಲ ಚೆನ್ನಾಗಿ ಕುದಿದ ಮೇಲೆ ಬಾಸ್ಮತಿ ರೈಸು ನಾನು 2.5 ಗ್ಲಾಸ್ ತೊಗೊಂಡಿದ್ದೀನಿ. ಅದು ನಾನು 1 kgಗೆ 2.5 ಗ್ಲಾಸ್ ತೊಗೊಂಡಿದ್ದೀನಿ ರೈಸ್ನ. ಚೆನ್ನಾಗಿರುತ್ತೆ. ಆಮೇಲೆ kg ಚಿಕನ್ನು ಇರುತ್ತಲ್ಲ, ನಾನು ಹೆಂಗೆ ಅಂದರೆ ಬಿರಿಯಾನಿ ಮಾಡಿಕೊಂಡ್ರೆ
ಒಂದು ಕೆ ಜಿ ಚಿಕನ್ ತೊಗೊಂಬಂದು ಮಾಡಿದ್ರೆ 2 ಡೇಸ್ ಆ ಥರ ಇಟ್ಕೊಂಡು ತಿಂತೀವಿ. ನಮ್ಗೆ ತುಂಬ ಇಷ್ಟ. ನನಗೆ ತಂಗ್ಳಲ್ಲಿ ಬಿರಿಯಾನಿ ಆಮೇಲೆ ಒಬ್ಬಟ್ಟು ಆ ಥರ ತಿನ್ನಬೇಕಂದ್ರೆ ತುಂಬ ಇಷ್ಟ. ಅದಕ್ಕೆ 2 ದಿವಸ ಆಗೋಷ್ಟು ಮಾಡ್ಕೊತೀನಿ ಫಸ್ಟೇ. ಅದಕ್ಕೆ ನಾವು 1 ಕೆ ಜಿ ತೊಗೊಂಡು ಬಂದ್ವಿ. ನೋಡಿ ನಾನು ಹೇಳಿದ್ನಲ್ಲ ಕ್ಯಾಮ್ರಾ ತೆಗಿಯೋರು ಯಾರೂ ಇಲ್ಲ ಅಂದ್ಬಿಟ್ಟು, ಅಲ್ಲಿ ಇಟ್ಕೊಂಡು ಟ್ರೈ ಮಾಡಿದೆ. ಅದರಿಂದ ನೋಡಿ ಇದು ವಿಡಿಯೋ ಅನ್ನೋದು ಸ್ವಲ್ಪ ಚಿಕ್ಕದಾಗಿ ಬಂದಿದೆ. ಆಮೇಲೆ ನಾನು ನೋಡ್ತಾ ಇರ್ಬೋದು ಇಲ್ಲಿ ಬಿರಿಯಾನಿ ಪಾತ್ರೆ ಇಟ್ಕೊಂಡಿದ್ದೀನಿ. ಅದು ಬಿರಿಯಾನಿ ಪಾತ್ರೆ ಬೇರೆ ಏನಕ್ಕೂ ಬಳಸಲ್ಲ, ಬರೀ ಬಿರಿಯಾನಿ ಆಮೇಲೆ ಪಲಾವ್ ಮಾಡೋವಾಗ ಮಾತ್ರನೇ ಅದು ಇಟ್ಕೊತೀನಿ. ಯಾಕಂದರೆ ಇದ್ರಲ್ಲಿ ಮಾಡಿದ್ರೆ ಸೀದೋಗಲ್ಲ, ತಲೆ ಹಿಡಿಯಲ್ಲ. ಅದರಿಂದ ಇದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಬಿರಿಯಾನಿ ಪಾತ್ರೆ ಅಂದ್ಬಿಟ್ಟು. ಆಮೇಲೆ ಆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಆನಿಯನ್ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಆ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ಪರವಾಗಿಲ್ಲ ಹಾಕ್ಕೋಬೋದು, ಅದು ವೇಸ್ಟ್ ಮಾಡೋಕ್ಕೂ ಆಗಲ್ಲ. ಬರೀ ಆನಿಯನ್ ಮಾತ್ರನೇ ಫ್ರೈ ಮಾಡಿದ್ದು. ಈ ಕಬಾಬು ಆ ಥರ ಏನಾದರೂ ಮಾಡಿದರೆ ನಾನು ಚೆಲ್ಬಿಡ್ತಾಯಿದ್ದೆ, 2ನೇ ಸರಿ ಯೂಸ್ ಮಾಡ್ತಾಯಿದ್ದಿಲ್ಲ. ನೀವೂ ಯಾರೂ ಯೂಸ್ ಮಾಡಬೇಡಿ, ಆ ಎಣ್ಣೆನ 2 ಸರಿ ಬಾಯ್ಲ್ ಮಾಡಿದ್ಮೇಲೆ ಆ ಥರ ಯೂಸ್ ಮಾಡಬಾರ್ದು. ಆಮೇಲೆ ಇಲ್ಲಿ ನೋಡ್ಬೋದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಆಮೇಲೆ ಮಸಾಲೆ ಐಟಮ್ಸ್ ಮಿಕ್ಸ್ಕೊಂಡಿದ್ದೆಲ್ಲ ಚಕ್ಕೆ ಅದೆಲ್ಲನೂ ಬಿರಿಯಾನಿ ಎಲೆನೋ ಅದೆಲ್ಲ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಆ ಮಸಾಲೆ ಐಟಮ್ಸ್ ಹಾಕ್ದಾಗೇ ಸ್ವಲ್ಪ ಘಮ ಘಮ ಅಂತ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆವಾಗ ನಾನೇನು ಮಾಡಿದೆ ಅಂದರೆ ಟೊಮೊಟೊ ಇದಕ್ಕೆ ನಿಮ್ಮಿಷ್ಟ, ದಮ್ ಬಿರಿಯಾನಿಗೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಹಸಿಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಹಾಕ್ತಾರೆ ಎಲ್ಲರೂ, ಬಟ್ ನಾನು ಹಾಕಿಲ್ಲ. ಯಾಕಂದರೆ ನಾವು ತಿನ್ನಲ್ಲ ಮೆಣಸಿನ್ಕಾಯಿ, ಅದಕ್ಕೆ ಖಾರದ ಪುಡಿನ ನಾನು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಹಾಕಿದ್ದೀವಿ ಅಂತ ಕಾಣಿಸ್ಲೇಬಾರ್ದು, ಆ ಥರ ಎಲ್ಲ ಫುಲ್ಲು ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು ಅದರಲ್ಲೇ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಬಾಸ್ಮತಿ ರೈಸು ತೊಳೆದು ಸ್ವಲ್ಪ ಹೊತ್ತು ನೆನೆಸು ಇಟ್ಕೊಂಡಿದ್ದೆ. ಇದು ಹಳೆ ಅಕ್ಕಿ, ನೀವೂ ಹಳೆ ಅಕ್ಕಿನೇ ತೊಗೊಳ್ಳಿ, ಬಾಸ್ಮತಿಯಲ್ಲಿ ಚೆನ್ನಾಗಾಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಇಲ್ಲಿ ಅಕ್ಕಿ ಕೂಡ ತೊಳೆದು ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಬಿರಿಯಾನಿಗೆ ಇದು ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನೋಡಿ ಟೊಮೊಟೊ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಕಡೆ ನೀರು ಕೂಡ ಚೆನ್ನಾಗಿ ಕುದಿದಿದೆ. ಆಮೇಲೆ ಅದಕ್ಕೆ ಅಕ್ಕಿ ಹಾಕ್ಬಿಡ್ತೀನಿ ನೋಡಿ. ಇವಾಗ ಅದೆಲ್ಲನೂ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಮಾಡಬೇಕಲ್ಲ, ಅದರಿಂದನೂ ಕ್ಲಾರಿಟಿಯಾಗಿ ಸ್ವಲ್ಪ ತೋರ್ಸೋಕ್ಕಾಗ್ತಾಯಿಲ್ಲ ನೋಡಿ. ಅಕ್ಕಿ ಎಲ್ಲನೂ ಫುಲ್ ಹಾಕ್ಕೊಂಡು, ಇದು ಬಾಸ್ಮತಿ ರೈಸ್ಗೆ ಏನು ಮಾಡಬೇಕು ಅಂದರೆ ಒಂದು 50 ಇಲ್ಲಾಂದರೆ 70% ಅಷ್ಟೇ ಬಾಯ್ಲ್ ಮಾಡ್ಕೋಬೇಕು ರೈಸ್ನ, ಜಾಸ್ತಿ ಏನು ಮಾಡ್ಕೋಬಾರ್ದು. ಆಮೇಲೆ ಇಲ್ಲಿ ನೋಡ್ಬೋದು ಚಿಕನ್ ಎಲ್ಲ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದೆಲ್ಲನೂ ಕೂಡ ಫುಲ್ಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು, ಚಿಕನ್ ಕೂಡ ಅಷ್ಟೇ ಒಂದು 50% ಮಾತ್ರನೇ ಫ್ರೈ ಮಾಡ್ಕೋಬೇಕು, ನೀರು ಏನೂ ಹಾಕ್ಕೋಬಾರ್ದು. ಬೇಕು ಅಂದರೆ ಲಾಸ್ಟಲ್ಲಿ ಇದು ಅನ್ನ ಮಾಡ್ಕೊಂಡಿರ್ತೀವಲ್ಲ ಆ ನೀರೇ ಇರುತ್ತಲ್ಲ, ಅದು ಬೇಕಾದರೆ ಸ್ವಲ್ಪ ಮೇಲೆ ಹಾಕ್ಕೋಬೋದು. ನಾನು ಯಾವುದೇ ಥರ ಕಲ್ಲರು ಏನೂ ಯೂಸ್ ಮಾಡಲ್ಲ, ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ ಅನ್ನ ಒಂದು 50% ಆಗಿದೆ, ಅಷ್ಟೇ ಸಾಕು. ಆಮೇಲೆ ಅನ್ನನ ಸೈಡಿಗೆ ತಗೊಂಡ್ಬಿಟ್ಟು ನೀರೆಲ್ಲನೂ ಚೆನ್ನಾಗಿ ಬಗ್ಗಿಸಿ ಇಟ್ಕೊಂಡಿರಬೇಕು ರೈಸ್ಗೆಲ್ಲನೂ. ಆಮೇಲೆ ಚಿಕನ್ ಕೂಡ ಅಷ್ಟೇ ಒಂದು 50% ಹಂಗೆಲ್ಲ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಆ ನೀರೇನು ಆಗಬಾರ್ದು, ಯಾಕಂದರೆ ಈ ಟೊಮೊಟೊ ಅದೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಅದನ್ನೇ ಸ್ವಲ್ಪ ಇದಾಗುತ್ತೆ, ಸ್ವಲ್ಪ ಗ್ರೇವಿ ಥರ ಬಂದುಬಿಡುತ್ತೆ. ಆಮೇಲೆ ದಮ್ ಬಿರಿಯಾನಿಗೆ ಎಲ್ಲ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಆಮೇಲೆ ಎಲ್ಲನೂ ಲೇಯರಾಗಿ ಆಗಬೇಕಲ್ಲ, ಅದೆಲ್ಲ ತೋರಿಸೋಣ ನಿಮಗೆ ಅಂದ್ಬಿಟ್ಟು ಚಿಕನ್ನು ಸ್ವಲ್ಪ ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಸೈಡ್ಗೆ ಇಕ್ಕಿದ್ದೀನಿ. ಕೆಳಗಡೆ ಒಂದು ಲೇಯರ್ಗೆ ಕೆಳಗಡೆ ಇಕ್ಕಿದ್ದೀನಿ ಚಿಕನ್ನ. ನೋಡ್ತಾ ಇರ್ಬೋದು, ಆ ಗ್ರೇವಿನೇ ತಿಂತಾಯಿದ್ರು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಲೇಯರಾಗಿ ಹಾಕ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಆಮೇಲೆ ಆನಿಯನ್ನು ಕೂಡ ಇಟ್ಕೊಂಡಿದ್ದೀನಿ. ಆಮೇಲೆ ನೋಡ್ತಾ ಇರ್ಬೋದು ನೀವು, ನಾನು ಯಾವ ಕಲರು ಯೂಸ್ ಮಾಡಿಲ್ಲ, ಬರೀ ಅರಿಶಿಣನೇ. ಆ ಅರಿಶಿಣಕ್ಕೆ ಕೂಡ ನೀರು ಏನು ಮಾಡಿದ್ದೀನಿ ಅಂದರೆ ಅನ್ನ ಮಾಡ್ಕೊಂಡಿದ್ದೆಲ್ಲ ಆ ನೀರಲ್ಲೇ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಯಾವ ಥರ ಮಾಡ್ತೀನಿ ಅಂತ. ಆಮೇಲೆ ಈ ಒಂದು ಲೇಯರಲ್ಲಿ ಚಿಕನ್ ಇದೆಯಲ್ಲ ಕೆಳಗಡೆ, ಅದ್ರ ಮೇಲೆ ರೈಸ್ ಹಾಕ್ಕೊತೀನಿ. ಲೇಯರಾಗಿ ಹಾಕ್ಕೊಂಡ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂತು ಅಂದರೆ ತುಂಬ ಚೆನ್ನಾಗಿ ಬಂತು ನೋಡಿ. ಇದೇ ಥರ ನೀವೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆಲ್ಲ ಬರುತ್ತೆ ಅಂತ ನನಗೆ ಗೊತ್ತು, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರಿ, ಈ ಥರ ಹಾಕ್ಕೊಂಡು ಅದ್ರ ಮೇಲೆ ರೈಸ್ 2 ಸರಿ ಹಾಕ್ಕೊಂಬಿಟ್ಟು ಲೇಯರ್ ಇದು ಮಾಡಿಬಿಟ್ಟು ಆಮೇಲೆ ಆನಿಯನ್ ಹಾಕ್ತೀನಿ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಮೇಲೆ ಅರಶಿನ ನೀರು ಕಲಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತೀನಿ ನೋಡಿ. ಗೋಡಂಬಿ ಕೂಡ ಫ್ರೈ ಮಾಡ್ಕೊಂಡು ಹಾಕ್ಕೋಬೋದು, ಬಟ್ ನಾನೇನೋ ಹಾಕಿಲ್ಲ. ತುಪ್ಪ ಕೂಡ ನಾನು ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು, ನಿಮ್ಮ ಇಷ್ಟ ಅದು. ನೋಡ್ತಾ ಇರಿ, ಇದೇ ನನ್ನ ಕಲರ್, ಬೇರೆ ನಾನೇನು ಯೂಸ್ ಮಾಡಲ್ಲ. ಯಾವ ಫುಡ್ ಕಲರು ಯೂಸ್ ಮಾಡಬೇಡಿ, ದಯವಿಟ್ಟು ಯಾರೂ ಯೂಸ್ ಮಾಡಬೇಡಿ. ಚಿಕ್ಕ ಮಕ್ಕಳು ಅವರೆಲ್ಲ ತಿಂತಾರಲ್ಲ, ಅದರಿಂದ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನೋಡ್ತಾ ಇರ್ಬೋದು ಇನ್ನೊಂದು ಲೇಯರ್ಗೆ ಅದ್ರ ಮೇಲೆ ಇನ್ನೊಂದು ಲೇಯರ್ಗೆ ಚಿಕನ್ ಹಾಕ್ಕೊಂಡೆ.
ಅದ್ರ ಮೇಲೆ ಮತ್ತೆ ರೈಸ್ ಹಾಕಿ ಮತ್ತೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಬೇಕಾದರೆ ನಿಮ್ಮ ಇಷ್ಟ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನೇನು ಯೂಸ್ ಮಾಡಿಲ್ಲ, ಬಟ್ ನೀವು ಹಾಕ್ಕೊಳ್ಳಿ. ನೋಡಿ ತುಂಬ ಲೆಗ್ ಪೀಸು ನನ್ನ ಮಗಗೋಸ್ಕರ ಅಂತ ಲೆಗ್ ಪೀಸ್ ಹಾಕ್ಕೊಂಡು ಬಂದಿರೋದು. ಅವನೇನು ತಿನ್ನಲ್ಲ, ಸ್ವಲ್ಪ ತಿಂತಾನಷ್ಟೇ. ಆ ಲೆಗ್ ಪೀಸಲ್ಲಿ ಕೂಡ ಒಂದು ಚೂರೇ ತಿನ್ನೋದು, ಬಟ್ ಅಂದರೆ ಅವ್ನಿಗಿಷ್ಟ. ಮತ್ತೆ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಇದು ಮಾಡಿದ್ದೀನಲ್ಲ ನೋಡಿ. ಆಮೇಲೆ ಈ ಥರ ಮುಚ್ಚಳ ಮುಚ್ಕೊಂಡು ಎಲ್ಲೂ ಗ್ಯಾಪ್ ಏನು ಬಿಡಬಾರ್ದು. ಅದ್ರ ಮತ್ತು ಸ್ಟವ್ ಮೇಲೆ ಹಂಗೆ ಡೈರೆಕ್ಟಾಗಿ ಇಡಬೇಡಿ. ಒಂದು ತವ ಥರ ಇಟ್ಕೊಂಡು ತವ ಮೇಲೆ ಬಿರಿಯಾನಿ ಇದು ಪಾತ್ರೆಯನ್ನು ಇಟ್ಕೊಳ್ಳಿ. ಯಾಕಂದರೆ ಸ್ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಮತ್ತೆ ಬಂದುಬಿಟ್ಟು ನೀವು ಈ ಥರ ಕಲ್ಲಿಲ್ಲ ಅಂದರೆ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಬಿಟ್ಟು ಅದು ಬೇಕಾದರೂ ಕೂಡ ಅದು ಇಟ್ಕೋಬೋದು. ನೋಡಿ ನಾನು ಈ ಥರ ಇಟ್ಕೊಂಡೆ, ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನಾನು ಪಾತ್ರೆ ಏನು ಅಂದರೆ ಗ್ಯಾಸ್ ಏನು ಆಚೆ ಬರಬಾರ್ದು ಅಂದ್ಬಿಟ್ಟು ಸ್ವಲ್ಪ ಕೂಡ ಇದಿಲ್ದಿರ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜನ ಮೈದಾ ಎಲ್ಲನೂ ರೌಂಡಾಗಿ ಇದು ಮಾಡ್ಕೊತಾರೆ, ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಹಿಂಗೆ ಡೈರೆಕ್ಟಾಗಿ ಬಿಟ್ಬಿಟ್ರೆ ಸೀದೋಗಿಬಿಡುತ್ತೆ. ನನಗೆ 2 ಸರಿ ಹಂಗೆ ಆಗಿಬಿಟ್ಟಿತ್ತು. ಅದರಿಂದ ಈ ಥರ ಟ್ರೈ ಮಾಡಿದಾಗಿಂದನೂ ಯಾವತ್ತೂ ನನಗೆ ರೈಸ್ ಸೀದೋಗಿಲ್ಲ. ಸೀದೋಗಿಬಿಟ್ರೆ ಸ್ಮೆಲ್ಲು ತಿನ್ನೋಕ್ಕಾಗಲ್ಲ, ಒಂಥರ ಇರುತ್ತೆ ಬಿರಿಯಾನಿ ಎಲ್ಲ ಕೂಡ. ಆಮೇಲೆ ವೇಸ್ಟ್ ಆಗಿಬಿಡುತ್ತೆ. ನನಗೆ ಆ ಥರ 2 ಸರಿ ಆಗಿದೆ, ಅದರಿಂದ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ. ನೀವು ಈ ಥರ ಮಾಡ್ಕೊಳ್ಳಿ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ದಮ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ಉದ್ರಾಗಿ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ತಿಂತಾಯಿದ್ರೆ. ನಾನು ಟ್ರೈ ಮಾಡಿಬಿಟ್ಟೆ, ಮಾಡಿದ ತಕ್ಷಣ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಆಮೇಲೆ ನೋಡಿ ಲಾಸ್ಟ್ ಫೈನಲಿ ಪಾತ್ರೆ ತೆಗೆದು ನಿಮಗೆ ತೋರಿಸ್ತಾಯಿದ್ದೀನಿ ನೋಡಿ. ಹಂಗೆ ತೆಗೆದು ಹಂಗೆ ಹಾಕ್ಕೊಂಡೆ ನಾನು. ಟ್ರೈ ಮಾಡಿ ನೀವು ಟೇಸ್ಟ್ ಮಾಡಿ ನಿಮ್ಗೆ ಹೇಳೋಣ ಅಂತ. ನೋಡಿ ಅನ್ನ ಯಾವುದು ಒಂದಕ್ಕೊಂದು ಏನು ಮೆತ್ಕೊಂಡಿಲ್ಲ. ನಾನು ಯಾವ ಥರ ಇದು ರೈಸ್ನ ಮಿಕ್ಸು ಮಾಡಿಲ್ಲ, ಯಾಕಂದರೆ ನಾನು ಬರೀ ಬಾಸ್ಮತಿ ರೈಸಲ್ಲೇ ಮಾಡಿರೋದು. ನೋಡಿ ನೋಡ್ತಾ ಇರ್ಬೋದು ಎಷ್ಟು ಉದ್ರಾಗಿದೆ ಗೊತ್ತಾ. ಅದು ಬಿಸಿ ಇನ್ನು ಆರಿದ ಮೇಲೆ ತಣ್ಣಗಾದ್ಮೇಲೆ ಇನ್ನೂ ತುಂಬ ಚೆನ್ನಾಗಿತ್ತು. ಆಮೇಲೆ ನೋಡಿ ಹಾಕ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಟೇಸ್ಟಾಗಿತ್ತು ಗೊತ್ತಾ. ನಿಮ್ಗೆ ತೋರಿಸ್ಬೇಕು ಅಂತಲೇ ಬಿಸಿನೇ ಹಾಕ್ಕೊಂಡು ತಿಂದು ನಿಮಗೆ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಹೊಸ್ದಾಗಿ ನೋಡ್ತಾಯಿದ್ರೋ ದಯವಿಟ್ಟು ಫುಲ್ಲು ವೀಡಿಯೋ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ತುಂಬ ಸಪೋರ್ಟ್ ಮಾಡಿ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಬಾಯ್.